ರಾಜ್ಯದಲ್ಲಿ ಬಾಣಂತಿಯರ ಸಾವು ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ಈ ಬಗ್ಗೆ ನಿರೀಕ್ಷೆಯಂತೆ ರಾಜಕೀಯ ಪಕ್ಷಗಳು ಸಂಪೂರ್ಣವಾಗಿ ಆರೋಪ ಮತ್ತು ಪ್ರತ್ಯಾರೋಪಗಳಲ್ಲಿ ತೊಡಗಿವೆ. ಆದರೆ ಈ ವಿಡಿಯೋದಲ್ಲಿ ನಾವು ರಾಜಕೀಯವನ್ನ ಬದಿಗಿಟ್ಟು ಬಾಣಂತಿಯರ ಸಾವಿಗೆ ವೈಜ್ಞಾನಿಕವಾದ ಕಾರಣ ಏನು ಅಂತ ತಿಳಿಯೋಣ. ಹಾಗೇನೆ ಆಸ್ಪತ್ರೆಗಳಿಗೆ ಔಷಧಿ ಪೂರೈಕೆಯಲ್ಲಿ ಅದು ಹೇಗೆ ವ್ಯತ್ಯಾಸಗಳಾಗುತ್ತೆ ಅನ್ನೋ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡೋಣ. ಬಾಣಂತಿಯರ ಸರಣಿ ಸಾವು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಬಾಣಂತಿಯರ ಸರಣಿ ಸಾವು ಮುಂದುವರೆದಿದೆ. ರಾಜ್ಯಾದ್ಯಂತ ಬಾಣಂತಿಯರ ಸಾವಿನ ಆತಂಕ ಹೆಚ್ಚಾಗ್ತಿದೆ. ಹೇಳಿ ಕೇಳಿ ಕರ್ನಾಟಕದಲ್ಲಿ ಅಪೌಷ್ಟಿಕತೆ ಪ್ರಮಾಣ ಖಂಡಿತ ಹೆಚ್ಚೇ ಇದೆ. ಅದರಲ್ಲೂ ಇದು ಅತಿ ಹೆಚ್ಚಾಗಿ ಕಾಡ್ತಾ ಇರೋದು ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ. ರಾಜ್ಯದಲ್ಲಿ ರಕ್ತಹೀನತೆಯ ಸಮಸ್ಯೆ 48% ಮಹಿಳೆಯರನ್ನು ಕಾಡ್ತಾ ಇದೆ ಅಂತ ವೈದ್ಯಕೀಯ ಸಮೀಕ್ಷೆಗಳೇ ಹೇಳ್ತವೆ. ಆದರೆ ಕರ್ನಾಟಕದಲ್ಲಿ ಬಾಣಂತಿಯರ ಸಾವಿಗೆ ಅದೊಂದೇ ಕಾರಣ ಅಲ್ಲ. ಅದಾಗಲೇ 2 ಹೆತ್ತ ತಾಯಿ 3ನೇ ಮಗುವಿಗೆ ಜನ್ಮ ಕೊಡುವಾಗ ಸಾವಿಗೀಡಾಗ್ತಾಳೆ ಅಂತ ಹೇಳಿದ್ರೆ ಅದಕ್ಕೆ ಬಹುತೇಕ ಕಾರಣ ಔಷಧಿಗಳ ಗುಣಮಟ್ಟ. ನಾವು ಸಾಮಾನ್ಯವಾಗಿ ಸೇವಿಸುವಂತಹ ಔಷಧಿಗಳು ಅಂದ್ರೆ ತಲೆನೋವು, ಗ್ಯಾಸ್ಟ್ರಿಕ್, ಅಸಿಡಿಟಿ ಇಂತಹ ಸರ್ವೇ ಸಾಮಾನ್ಯ ಸಮಸ್ಯೆಗಳಿಗೆ ಸೇವಿಸುವಂತಹ 26 ಔಷಧಿಗಳ ಪೈಕಿ ಸುಮಾರು 18ರಲ್ಲಿ ಸುರಕ್ಷತಾ ಮಾನದಂಡಗಳು ಉಲ್ಲಂಘನೆಯಾಗಿವೆ ಅಂತ ಸ್ವತಃ ಕರ್ನಾಟಕ ಸರ್ಕಾರವೇ ಒಪ್ಪಿಕೊಂಡಿದೆ. ಆದರೆ ಇದ್ದಕ್ಕಿದ್ದಂತೆಯೇ ಈ ರೀತಿಯಾಗುವುದಕ್ಕೆ ಹೇಗೆ ಸಾಧ್ಯ ಅಂತ ನೋಡಿದ್ರೆ ಇಲ್ಲಿ ಒಂದು ಪ್ರಮುಖ ಕಾರಣ ನಮ್ಮ ಗಮನಕ್ಕೆ ಬರುತ್ತೆ. ಅದೇನಂದ್ರೆ ಟೆಂಡರ್ ಮಾಫಿಯಾ. ಈಗಾಗಲೇ ಕೆಲವು ಟೆಂಡರ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ವಿ. ತಮಗೆಲ್ಲ ಗೊತ್ತಿರಬಹುದು. 108 ಟೆಂಡರ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿದ್ವಿ. ಡಯಾಲಿಸಿಸ್ ಕೂಡ ಟೆಂಡರ್ ಅನ್ನು ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಕರೀಬೇಕು ಅಂತ ಹೇಳಿದ್ವಿ. ಆರೋಗ್ಯ ಸಚಿವರೇ ಹೇಳಿರೋ ಪ್ರಕಾರ ಈ ಸರ್ಕಾರ ಬಂದ ಮೇಲೆ ಔಷಧಿಗಳ ಸರಬರಾಜಿಗೆ ಇದ್ದ ಹಳೆಯ ಟೆಂಡರ್ಗಳನ್ನ ರದ್ದು ಮಾಡಿ ಹೊಸ ಟೆಂಡರ್ಗಳನ್ನ ಕರೆದು ಸರ್ಕಾರ ಔಷಧಿಗಳನ್ನ ಖರೀದಿ ಮಾಡಿದೆ. ಹಾಗಾದ್ರೆ ಇಷ್ಟು ತಿಂಗಳುಗಳು ಇಲ್ಲದ ಈ ಸಮಸ್ಯೆ ಇದ್ದಕ್ಕಿದ್ದ ಹಾಗೇನೆ ಯಾಕೆ ಬಂತು ಅಂತ ನಿಮಗೆ ಅನ್ನಿಸಬಹುದು. ಅದಕ್ಕೆ ನಿಖರವಾದ ಕಾರಣ ಕೂಡ ಇದೆ. ಸರ್ಕಾರಿ ದಾಸ್ತಾನಿನಲ್ಲಿದ್ದ ಹಳೆಯ ಔಷಧಿಗಳು ಖಾಲಿಯಾಗಿ ಆ ಜಾಗವನ್ನ ಹೊಸ ಟೆಂಡರ್ನಲ್ಲಿ ಬಂದ ಔಷಧಿಗಳು ತುಂಬೋದಕ್ಕೆ ಇಷ್ಟು ಸಮಯ ಬೇಕಾಯಿತು. ಹಾಗಾಗಿ ಸಾವಿನ ಪ್ರಕರಣಗಳು ಈಗಷ್ಟೇ ವರದಿಯಾಗೋಕೆ ಶುರುವಾಗಿದೆ. ಅಷ್ಟಕ್ಕೂ ಔಷಧಿಗಳು ಅದು ಹೇಗೆ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಲ ಗಮನ ಹರಿಸೋಣ. ಯಾವುದೇ ಮಾತ್ರೆಯಲ್ಲಿ ಅದರ ಔಷಧದ ಪ್ರಮಾಣ ಎಷ್ಟು ಇರುತ್ತೆ ಅಂತ mg ಅಂದ್ರೆ ಮಿಲಿಗ್ರಾಂಗಳ ಪ್ರಮಾಣದಲ್ಲಿ ಬರೆದಿರಲಾಗುತ್ತೆ. ನಿಮಗೆ ಗೊತ್ತಿರಬಹುದು, 1000 ಮಿಲಿಗ್ರಾಂ ಅಂದ್ರೆ ಅದು 1 ಗ್ರಾಮಿಗೆ ಸಮ. ಅಂದ್ರೆ 100 mg ಮಾತ್ರೆಯಲ್ಲಿ ಔಷಧದ ಪ್ರಮಾಣ ಇರುವುದು 10ನೇ 1 ಗ್ರಾಮಿನಷ್ಟು ಮಾತ್ರ. ಉಳಿದವು ಮಾತ್ರೆ ತಯಾರಿಕೆಗೆ ಬೇಕಾದ ಪೂರಕವಾದ ಅಂಶಗಳು. ಯಾಕಂದ್ರೆ ಮಾತ್ರೆಗಳ ತಯಾರಿಕೆಯಲ್ಲಿ ಔಷಧಿಯನ್ನಷ್ಟೇ ಬಳಕೆ ಮಾಡೋದಲ್ಲ. ಉದಾಹರಣೆಗೆ ಚಪಾತಿ ಮಾಡುವಾಗ ಗೋಧಿ ಹಿಟ್ಟಿನ ಜೊತೆಗೆ ಒಂದಷ್ಟು ಸ್ವಲ್ಪ ನೀರು ಮತ್ತು ಹಿಟ್ಟು ಚೆನ್ನಾಗಿ ಬರೋದಕ್ಕೆ ಒಂದಷ್ಟು ಮೈದಾವನ್ನು ಸೇರಿಸ್ತೇವಲ್ಲ, ಹಾಗೇನೆ ಮಾತ್ರೆ ತಯಾರಾಗುವುದಕ್ಕೂ ನಮ್ಮ ದೇಹಕ್ಕೆ ಹಾನಿಕರ ಅಲ್ಲದ ಕೆಲವೊಂದಷ್ಟು ಕೆಮಿಕಲ್ಗಳನ್ನ ಬಳಸಲೇಬೇಕಾಗುತ್ತೆ. ಅದರಲ್ಲಿ ಕೆಲವು ಮಾತ್ರೆಗಳನ್ನ ಗಟ್ಟಿಗೊಳಿಸೋದಕ್ಕೆ ಇರುವಂತಹ ಬೈಂಡಿಂಗ್ ಏಜೆಂಟ್ಗಳಾದ್ರೆ, ಉಳಿದವು ಔಷಧದ ಘಾಟನ್ನ ಕಡಿಮೆ ಮಾಡೋದಕ್ಕೆ ಬಳಸುವಂತಹ ಕೆಲವು ಫ್ಲೇವರ್ಗಳು, ಅಲ್ಲದೆ ಒಂದಷ್ಟು ಬಣ್ಣಗಳನ್ನು ಕೂಡ ಬಳಕೆ ಮಾಡ್ತಾರೆ. ಈ ಎಲ್ಲವೂ ಮೂಲತಃ ಕೆಮಿಕಲ್ಗಳಾದ ಕಾರಣ ಇವುಗಳಲ್ಲಿ ಉತ್ತಮ ಗುಣಮಟ್ಟದವು ಮತ್ತು ಕಡಿಮೆ ಗುಣಮಟ್ಟದವು ಅಂತ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಸ್ವಾಭಾವಿಕವಾಗಿ ಹೆಚ್ಚಿನ ಗುಣಮಟ್ಟದ ಕಚ್ಚಾ ವಸ್ತುಗಳಿಗೆ ಹೆಚ್ಚಿನ ಬೆಲೆ ಇದ್ರೆ, ಕಡಿಮೆ ಗುಣಮಟ್ಟದ ಕಚ್ಚಾ ವಸ್ತುಗಳು ತೀರಾ ಅಗ್ಗದ ದರಕ್ಕೆ ದೊರೆಯುತ್ತೆ. ಸರ್ಕಾರಕ್ಕೆ ಔಷಧಗಳನ್ನು ಪೂರೈಕೆ ಮಾಡುವಾಗ ಅತ್ಯಂತ ಕಡಿಮೆ ದರಕ್ಕೆ ಒದಗಿಸುವ ಟೆಂಡರ್ಗೆನೆ ಆ ಆರ್ಡರ್ ಸಿಗುವಂತದ್ದು. ಹಾಗಾಗಿ ಔಷಧ ಕಂಪನಿಗಳು ಸರ್ಕಾರಕ್ಕೆ ಪೂರೈಕೆ ಮಾಡುವ ಔಷಧಿಗಳಲ್ಲಿ ಕಡಿಮೆ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡುವ ಕೆಟ್ಟ ಪರಿಪಾಠವನ್ನ ಇಟ್ಟುಕೊಂಡು ಬಿಟ್ಟಿವೆ. ಆದರೆ ಕರ್ನಾಟಕದಲ್ಲಿ ಬಾಣಂತಿಯರ ಸಾವಿಗೆ ಕಾರಣ ಆಗ್ತಾ ಇರೋದು ಮಾತ್ರೆಗಳಲ್ಲ, ಬದಲಾಗಿ ನಾವು ಆಡು ಮಾತಿನಲ್ಲಿ ಡ್ರಿಪ್ಸ್ ಅಥವಾ ಗ್ಲೂಕೋಸ್ ಅಂತ ಕರೆಯುವ IV ಫ್ಲೂಯಿಡ್ಸ್. ಅದರಲ್ಲೂ ಪ್ರಮುಖವಾಗಿ ರಿಂಗರ್ಸ್ ಲ್ಯಾಕ್ಟೇಟ್ ಅನ್ನುವ ಜೀವರಕ್ಷಕ ಕರ್ನಾಟಕದಲ್ಲಿ ಜೀವಕ್ಕೆ ಮಾರಕವಾಗುತ್ತಾ ಇದೆ. ರಿಂಗರ್ಸ್ ಲ್ಯಾಕ್ಟೇಟ್ ಅನ್ನ ಮುಖ್ಯವಾಗಿ ತೀವ್ರ ರಕ್ತಸ್ರಾವ ಆದಾಗ ನೀಡಲಾಗುತ್ತೆ. ಅಂದ್ರೆ ಅಪಘಾತವಾದಾಗ, ಆಪರೇಷನ್ ಮಾಡಿದ ನಂತರ ಹಾಗೂ ಹೆರಿಗೆ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವವಾಗಿದ್ರೆ ರಿಂಗರ್ಸ್ ಲ್ಯಾಕ್ಟೇಟ್ ಕೊಡಲಾಗುತ್ತೆ. ಹಾಗಾದ್ರೆ ರಿಂಗರ್ಸ್ ಲ್ಯಾಕ್ಟೇಟ್ ನಲ್ಲಿ ಇರೋದಾದ್ರೂ ಏನು? ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಲ್ಯಾಕ್ಟಿಕ್ ಆಸಿಡ್ ನ ಒಳಗೊಂಡ ದ್ರಾವಣಕ್ಕೆ ರಿಂಗರ್ಸ್ ಲ್ಯಾಕ್ಟೇಟ್ ಅಂತ ಕರೀತಾರೆ.
ಇಲ್ಲಿ ರಿಂಗರ್ಸ್ ಅನ್ನೋದು ಒಂದು ಕಂಪನಿಯಲ್ಲ, ಬದಲಾಗಿ ಈ ಮಿಶ್ರಣವನ್ನ 1880ರಲ್ಲಿ ಸಿಡ್ನಿ ರಿಂಗರ್ಸ್ ಅನ್ನೋ ವ್ಯಕ್ತಿ ಕಂಡುಹಿಡಿದ ಅನ್ನೋ ಕಾರಣಕ್ಕೆ ಇದಕ್ಕೆ ರಿಂಗರ್ಸ್ ಲ್ಯಾಕ್ಟೇಟ್ ಅಂತ ಹೆಸರು. ಇದನ್ನು ತಯಾರು ಮಾಡೋ ನೂರಾರು ಕಂಪನಿಗಳು ನಮ್ಮ ದೇಶದಲ್ಲಿವೆ. 4 ಮುಖ್ಯ ಪದಾರ್ಥಗಳ ಮಿಶ್ರಣ ಇದಾಗಿರೋ ಕಾರಣ ಈ ಮಿಶ್ರಣದಲ್ಲಿ ವ್ಯತ್ಯಾಸಗಳಾದಾಗ ನಿಧಾನವಾಗಿ ದೇಹಕ್ಕೆ ಕೊಡೋ ಈ ಔಷಧವೇ ಸ್ಲೋ ಪಾಯ್ಸನ್ ಆಗುತ್ತೆ. ಕರ್ನಾಟಕದಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳಲ್ಲೂ ಆಗ್ತಾ ಇರೋದು ಇದೇ. ಟೆಂಡರ್ ಮಾಫಿಯಾದ ಲಾಬಿಗೆ ಬಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಡಿಮೆ ಗುಣಮಟ್ಟದ ಔಷಧಗಳನ್ನ ಪೂರೈಕೆ ಮಾಡಿರೋ ಈ ಸರ್ಕಾರದ ನಡೆ ನೂರಾರು ಜೀವಗಳನ್ನ ಬಲಿ ತೆಗೆದುಕೊಳ್ತಾ ಇರೋದು ಮಾತ್ರ ವಿಪರ್ಯಾಸ ಅಲ್ವೇ.